ಶರಣ್ರಿಪ್ಪ ಎಲ್ಲ ಅನಾಹುತ ಮಂದಿಗೆ ಏನಂದ್ರೆ ನೋಡಿದ್ರಲ್ಲ 11/6/2025 4:15 ಮುಂಜಾನೆ ಎಲ್ಲಿಗೆ ಹೊಂಟಾರ ಇವ್ರು ಅಂತಂದು ವಿಚಾರ ಮಾಡಕತ್ತಿರಲ್ಲ. ಅಂದ್ರೆ ಇವತ್ತದ್ರ ವಿಶೇಷವಾದ ಕಾರು ಉಡಿಮಿತ್ತಲ್ರಿ. ಹಂಗಾಗಿ ನಾ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣಂತ ನಿರ್ಧಾರ ಮಾಡಿ ಹೋದಿ ನೋಡ್ರಿ. ಹುಲಿಗೆಮ್ಮ ದೇವಿ ದರ್ಶನ ಮಾಡೋಕೆ ಹುಲಿಗೆ ಹೋದ್ವಿ ನೋಡ್ರಿ. ಮುಂಜಾನೆ 4:15 ನಾವು ಹೋಗ್ಬಿಟ್ರು 5 ಹುಲಿಗೆ ಹೋದ್ವಿ. ಆದ್ರೆ ಸಿಕ್ಕಾಪಟ್ಟೆ ಗದ್ದಲ, ಎಲ್ಲಿ ಮಿಸ್ಗಾಡಂಗಿಲ್ಲ ನೋಡ್ರಿ. ಹುಲಿಗೆಮ್ಮ ತಾಯಿ ದರ್ಶನ ಮಾಡ್ಕೇಳ್ರಿ ಮೇಲ್ರ ಎಲ್ಲ ದೇವಸ್ಥಾನದ ಆವರಣದಾಗ ಸಿಕ್ಕಾಪಟ್ಟೆ ಭಕ್ತಾದಿಗಳು ಇದ್ದರು. ಈ ಜಾತ್ರೆ ಮೊನ್ನೆ ಮುಗೀತಲ್ವ, ಇಲ್ಲಿ ಭಕ್ತಾದಿಗಳು ಇರ್ತಾರೆ. ಸ್ವಲ್ಪ ಕಡಿಮೆ ಆಗ್ತೈತಿ ನೋಡ್ರಿ. ಅಲ್ಲಿಂದ ಬರುವಾಗ ಮತ್ತೆ ಮಳೆ ಶುರು ಆಯ್ತು. 6 ಗಂಟೆ ಬೆಳಿಗ್ಗೆ ಅಲ್ಲಿಂದ ಕುರಿ ಹಟ್ಟಿ ಇತ್ತು. ಅಲ್ಲಿ ಹೋಗಿ ನಾವು ಹೆಚ್ಚಿನ ಒಂದು ಆಶ್ರಯ ತೊಗೊಂಡ್ವಿ ನೋಡ್ರಿ. 6 ಗಂಟೆ ಮುಂಜಾನೆ ಅಲ್ಲಿ ಹುಲಿಗಿಂದ ಇಟ್ನಾಳು ಬರುವಾಗ ಗಾಡಿ ಮಧ್ಯದಲ್ಲಿತ್ತು. 6 ಗಂಟೆ ಆಗ ಮೈಸೂರು ಹತ್ತಿದ್ದೆಲ್ಲ ಕುರಿ ಹತ್ತಿ ನೋಡ್ರಿ. ಆ ಕುರಿಗಾರದ ಲೈಫ್ ಒಂದು ದೊಡ್ಡ ಸಲಾಮು. ಯಾಕಂದ್ರೆ ಅವರು ಅದರೊಳಗೆ ಮಳೆ ಬಿಸಿಲು ಚಳಿ ಯಾವುದಕ್ಕೂ ಹೆದರ್ಲಾರ್ದ ಮುಂದೆ ಹೋಗ್ತಾರೆ ಅವರು. ಅನಾಹುತ ಮಂದಿ ಅವರು. ಮಳೆ ಚಲೋ ಒಂದು ಅದೊಂದು 15-20 ನಿಮಿಷ ಕಟ್ಟಿತ್ತು, ಬರೋಬ್ಬರಿ ಕಟ್ಟಿತ್ತು. ಸಾಮಾನ್ಯ ಮಳೆ ಅಲ್ಲದೆ ನಮಗೆ ಪುಣ್ಯದಲ್ಲಿ ಆಶ್ರಯ ಸಿಕ್ತು. ಅಲ್ಲಿಗೆ ಇಲ್ಲಿ ಮತ್ತೆ ಬೇರೆ ಇದ್ದಾರೆ ಬಂದು ನಮ್ಮರು ಅಲ್ಲಿ ದಾರಿಗೆ ಹೋಗಂಥವ್ರೆಲ್ಲ ದೇವಸ್ಥಾನಕ್ಕೆ ಹೋಗೋರು ಸಿಕ್ಕರು. ಎಲ್ಲ ಮಳೆ ನಿಂತ ನಂತರ ಮಳೆ ನಿಂತ ಮೇಲೆ ಹೊರಗೆ ಬಂದ್ವಿ. ಎಲ್ಲ ಮೋಡ ಸ್ವಚ್ಛ ಆಗಿತ್ತು. ಇದು ನೋಡ್ರಿ, ಇದು ಕುರಿ ಹಟ್ಟಿ ಇಲ್ಲೇ ಇದ್ದದ್ದು. ನಾವು ವಾಪಸ್ ಹೋಗ್ಬೇಕಂತ ಶುರು ಮಾಡಿದ್ವಿ. ಈ ಕಾಣ್ತಿರೋದು ಹುಲಿಗಿ ರಸ್ತೆ ಇದು. ಮತ್ತು ವಾಪಸ್ ಮಳೆ ನಿಂತ ಮೇಲೆ ಊರ ಕಡೆ ಬರೋಕ್ಕೆ ಶುರು ಮಾಡಿದ್ವಿ ನಾವು. ಮಳೆ ನಿಂತಿತ್ತು. ರಾತ್ರಿ ಮಾತಾಡೋಕ್ಕಿಂತ ನಮ್ಮ ಜೊತೆಗೆ ಬಂದ್ವಿ. ಇಟ್ನಾಳಿಂದ ಟೋಲ್ ಗೇಟ್, ಅಲ್ಲಿಂದ ಮುಂದೆ ದೇವಸ್ಥಾನಕ್ಕೆ ಬಂದ್ವಿ. ಇನ್ನೊಂದು ವಿಶೇಷ ದೇವಸ್ಥಾನ ಯಾವುದಂದ್ರೆ ಇದು ಇಟ್ನಾಳು ಮತ್ತು ಬೇವಿನಹಳ್ಳಿ ನಡುವೆ ಬರೋಂಥದ್ದು ಇದೇ ದೇವಸ್ಥಾನ ನೋಡ್ರಿ. ಗಾಳೆಮ್ಮ ದೇವಿ ದೇವಸ್ಥಾನ. ಪವರ್ಫುಲ್ ದೇವರು ಗಾಳೆಮ್ಮ ದೇವಿ ದೇವಸ್ಥಾನ, ಪವರ್ಫುಲ್. ನೋಡಿರಿ, ಅಂತ ಇವತ್ತಿನ ಬ್ಲಾಗ್ ಇವತ್ತೊಂದು ದಿನ ಮುಂಜಾನೆ ಹೋಗಿ ಬಂದಿವಿ ರೀ. ಮತ್ತೆ ಸಿಗನ್ರಿ. ಜೈ ಜವರಿ. ಮತ್ತೆ ಸಿಗನ್ರಿ.